ನಮಸ್ತೆ ಎಲ್ರಿಗೂ. ಇದು ಹೈದರಾಬಾದಿನ ಸಲಾರ್ಜಂಗ್ ಮ್ಯೂಸಿಯಮಿನ ಮುಂದುವರೆದ ಭಾಗದ ವಿಡಿಯೋ. ಈ ಒಂದು ಗಡಿಯಾರ ಇಲ್ಲಿನ ವಿಶೇಷತೆಗಳಲ್ಲಿ ಒಂದು. ಇದನ್ನು ಸುಮಾರು 19ನೇ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಿ ತಯಾರಿಸಲಾಗಿದೆ. ಇದರ ವಿಶೇಷತೆ ಏನು ಅಂತ ಹೇಳಿದರೆ, ಇದರಲ್ಲಿ ಒಬ್ಬ ಕಮ್ಮಾರ ಇರ್ತಾನೆ. ಅವನು ಪ್ರತಿಯೊಂದು ಸೆಕೆಂಡಿಗೆ ಅಲ್ಲಿರುವ ಲೋಹದ ಮೇಲೆ ಹೊಡಿತಾ ಇರ್ತಾನೆ. ಹಾಗೆ ಇದು ಇವತ್ತಿಗೂ ಕೂಡ ಕೆಲಸ ಮಾಡುತ್ತೆ. ಪ್ರತಿಯೊಂದು ಗಂಟೆಗೆ ಇದರಲ್ಲಿರುವಂತಹ ಒಂದು ಸಣ್ಣ ಡೋರ್ ಓಪನ್ ಆಗುತ್ತೆ. ಅದರ ಒಳಗಿಂದ ಒಬ್ಬ ಮನುಷ್ಯನ ಆಕೃತಿ ಬಂದು ಅಲ್ಲಿರುವಂತಹ ಬೆಲ್ಲಿಗೆ ಹೊಡೆಯುತ್ತೆ. ಸೊ ಇದು ಇಲ್ಲಿನ ವಿಶೇಷತೆ. ಈಗ ನೀವು ನೋಡ್ತಾ ಇರುವಂಥದ್ದು ವೇಲ್ಡ್ ರೆಬ್ಯಾಕಾ ಅಂತ ಹೇಳಿ ಒಬ್ಬ ಇಟಾಲಿಯನ್ ಶಿಲ್ಪಿ ತಯಾರಿಸಿದಂತಹ ಒಂದು ಮಾರ್ಬಲ್ನಲ್ಲಿ ತಯಾರಿಸಿದ ಒಂದು ಕಲಾಕೃತಿ ಅದು. ಅದರ ವಿಶೇಷತೆ ಏನು ಅಂತ ಹೇಳಿದರೆ, ಅದಕ್ಕೆ ಮುಖದ ಮೇಲೆ ಪರದೆ ಹಾಕಿದ ಹಾಗೆ ಕಾಣಿಸುತ್ತೆ, ಆದರೆ ಅದು ನಿಜವಾದ ಬಟ್ಟೆ ಅಲ್ಲ. ಈ ಒಂದು ಸೆಕ್ಷನಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ಯುದ್ಧಕ್ಕೆ ಬಳಸ್ತಾ ಇದ್ದಂತಹ ವಿವಿಧ ರೀತಿಯ ಆಯುಧಗಳನ್ನು ನಾವು ನೋಡಬಹುದು. ಕತ್ತಿಗಳು ಅಥವಾ ಈಟಿಗಳು ಅಂತ ಏನು ಕರಿತೇವೆ, ಅದೆಲ್ಲ ಈ ಒಂದು ಸೆಕ್ಷನ್ನಲ್ಲಿದೆ. ಇದು ನನಗೆ ತುಂಬ ವಿಶೇಷವಾಗಿ ಕಾಣಿಸಿರುವಂತಹ ಒಂದು ಸೆಕ್ಷನ್. ಏನಂತ ಹೇಳಿದರೆ, ಈ ಒಂದು ಫುಲ್ ಸೆಕ್ಷನಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗೋದು ಬರೀ ವಾಕಿಂಗ್ ಸ್ಟಿಕ್ಗಳು ಅಷ್ಟೇ. ವಾಕಿಂಗ್ ಸ್ಟಿಕ್ಗಳಲ್ಲೂ ಇಷ್ಟೊಂದು ವೆರೈಟಿ ಇದೆ, ಇಷ್ಟೊಂದು ಕಲಾಕೃತಿ ಇದೆ ಅಂತ ಹೇಳಿ ನಾನು ಇಲ್ಲೇ ಫಸ್ಟ್ ನೋಡಿರುವಂಥದ್ದು. ನೋಡಿ, ಮೊಲದ ಆಕೃತಿ ಇರ್ಬೋದು, ಹುಲಿ, ಆಮೇಲೆ ಸಿಂಹ ಇರ್ಬೋದು, ಬೇರೆ ಬೇರೆ ಒಂದು ಪ್ರಾಣಿಗಳ ಮುಖವನ್ನು ಹೋಲುವಂತಹ ಆಕೃತಿಗಳು, ಆಮೇಲೆ ದಂತದಿಂದ ತಯಾರಿಸಿದಂತಹ ವಾಕಿಂಗ್ ಸ್ಟಿಕ್ಗಳು ಕೂಡ ಈ ಒಂದು ಸೆಕ್ಷನಲ್ಲಿದೆ. ತುಂಬ ವಿಶೇಷ ಅಂತ ಅನಿಸಿತು ನನಗೆ, ಇಷ್ಟೊಂದು ಆರ್ಟಿಸ್ಟಿಕ್ ಆಗಿ ಕೂಡ ವಾಕಿಂಗ್ ಸ್ಟಿಕ್ಕನ್ನು ತಯಾರಿಸ್ತಾರಲ್ಲ ಅಂತ ಹೇಳಿ. ಇಲ್ಲಿ ಲೋಹದ ಕೆಲವೊಂದು ಪಾತ್ರೆಗಳು, ತಟ್ಟೆಗಳು ಅಥವಾ ಹೂದಾನಿಗಳು, ಶೋ ಪೀಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ತುಂಬ ಹಳೆಯ ಕಾಲದ ಕಲೆಕ್ಷನ್ಗಳು ಇವುಗಳೆಲ್ಲ. ಈಗ ನಾವು ನೋಡ್ತಾ ಇರುವಂಥದ್ದು ರಾಜ ರವಿವರ್ಮ ತಯಾರಿಸಿದಂತಹ ಚಿತ್ರಗಳು, ಅವನ ಒರಿಜಿನಲ್ ಚಿತ್ರಗಳು ಇವುಗಳು. ತುಂಬ ರಿಯಲಿಸ್ಟಿಕ್ ಆಗಿ ಕಾಣಿಸುತ್ತೆ. ಚಿತ್ರ ಬಿಡಿಸಿದಕ್ಕಿಂತ ಜಾಸ್ತಿ ಇವುಗಳು ಒಂದು ಯಾರೋ ಫೋಟೋ ತೆಗೆದ ಹಾಗೆ ಕಾಣಿಸುತ್ತೆ, ಅಷ್ಟು ರಿಯಲಿಸ್ಟಿಕ್ ಆಗಿ ಕಾಣಿಸುತ್ತೆ. ಇದು ನೋಡಿ, ಚಿತ್ರ ಅಂತಲೇ ಅನಿಸೋದಿಲ್ಲ, ಇದು ಫೋಟೋ ತೆಗೆದ ಹಾಗಿದೆ, ಅಷ್ಟು ಒಂದು ನೈಜವಾಗಿ ಮೂಡಿ ಬಂದಿದೆ ಇದು. ನೆಕ್ಸ್ಟ್ ನಾವು ನೋಡುವಂಥದ್ದು ಮಕ್ಕಳಿಗೆ ಇಷ್ಟವಾಗುವಂತಹ ಒಂದು ಸೆಕ್ಷನ್. ಅಂದರೆ ಬೇರೆ ಬೇರೆ ಪ್ರಾಣಿಗಳಿಗೆ ಸಂಬಂಧಪಟ್ಟ ಚಿತ್ರಗಳು, ಆಕೃತಿಗಳು ಎಲ್ಲ ಈ ಒಂದು ಸೆಕ್ಷನಲ್ಲಿದೆ. ಸಣ್ಣ ಆನೆ ಮರಿಯಿಂದ ಹಿಡಿದು ಆನೆ ದೊಡ್ಡದಾಗಿ ಅದರ ಫುಲ್ ಲೈಫ್ ಸೈಕಲನ್ನು ಇಲ್ಲೊಂದು ಏರಿಯಾದಲ್ಲಿ ತೋರಿಸಿದ್ದಾರೆ. ಮಕ್ಕಳಿಗೆ ಇಷ್ಟ ಆಗ್ಬೋದು ಈ ಸೆಕ್ಷನ್. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ನೋಡುವಂಥದ್ದು ಜಪಾನಿಂದ ತಂದಂತಹ ಕಲೆಕ್ಷನ್ಗಳು. ಇಲ್ಲಿ ವಿವಿಧ ರೀತಿಯ ಚಿತ್ರಗಳು, ಆಮೇಲೆ ಶೋ ಪೀಸ್ಗಳು, ಕೆಲವೊಂದು ಪಾತ್ರೆಗಳು, ಹೂದಾನಿಗಳು, ಈ ಥರ ಜಪಾನಿಂದ ತಂದಂತಹ ಒಂದು ವೆರೈಟಿ ಆಫ್ ಕಲೆಕ್ಷನ್ಸ್ಗಳನ್ನು ಈ ಒಂದು ಸೆಕ್ಷನಲ್ಲಿ ನಾವು ನೋಡ್ಬೋದು. ತುಂಬ ಸುಂದರವಾಗಿದೆ ಈ ಒಂದು ಸೆಕ್ಷನ್. ನೆಕ್ಸ್ಟ್ ನಾವು ಹೋಗುವಂಥದ್ದು ಬಿದ್ರಿ ವೇರ್ ಇರುವಂತಹ ಒಂದು ಸೆಕ್ಷನಿಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಬೀದರ್ ಇರುವಂಥದ್ದು ಹೈದರಾಬಾದಿನ ಸಮೀಪ. ಬೀದರಿಗೆ ಆ ಹೆಸರು ಬಂದಿರುವಂಥದ್ದೇ ಬಿದ್ರಿ ಆರ್ಟಿಂದಾಗಿ. ಸೊ ಇಲ್ಲೂ ಕೂಡ ತುಂಬ ಬಿದ್ರಿ ಆರ್ಟಿನ ಕಲೆಕ್ಷನ್ಗಳನ್ನು ಜೋಡಿಸಿಡಲಾಗಿತ್ತು. ಹಾಗೆಯೇ ಲೋಹದಿಂದ ತಯಾರಿಸಿದಂತಹ ವಸ್ತುಗಳನ್ನು ಕೂಡ ನಾವು ಈ ಒಂದು ಸೆಕ್ಷನ್ನಲ್ಲಿ ನೋಡ್ಬೋದು. ಕೆಲವೊಂದು ಪಾತ್ರೆಗಳು, ಆಮೇಲೆ ಶೋ ಪೀಸ್ಗಳು, ಈ ಥರ ತುಂಬ ಸುಂದರವಾದಂತಹ ವಸ್ತುಗಳನ್ನು ಇಲ್ಲಿ ಜೋಡಿಸಿಡಲಾಗಿತ್ತು. ನನಗೆ ಈ ಒಂದು ಮ್ಯೂಸಿಯಮ್ಮಿಗೆ ವಿಸಿಟ್ ಕೊಟ್ಟದ್ದು ತುಂಬ ವರ್ತ್ ಅಂತ ಅನಿಸಿತು. ಅಂದರೆ ಇಲ್ಲಿರುವಂತಹ ಕಲೆಕ್ಷನ್ಗಳು ತುಂಬ ಹಳೆಯ ಕಲೆಕ್ಷನ್ಗಳು ಹಾಗೂ ತುಂಬ ರೇರ್ ಆಗಿರುವಂತಹ ಕಲೆಕ್ಷನ್ಗಳು. ನೆಕ್ಸ್ಟ್ ನಾವು ನೋಡುವಂಥದ್ದು ನಾಣ್ಯಗಳ ಕಲೆಕ್ಷನ್ಗಳನ್ನು. ಬೇರೆ ಬೇರೆ ರಾಜರ ಕಾಲದ ನಾಣ್ಯಗಳನ್ನು ಈ ಒಂದು ಸೆಕ್ಷನಲ್ಲಿ ಜೋಡಿಸಿಡಲಾಗಿದೆ. ಕುತುಬ್ ಶಾಹಿಗಳ ಕಾಲದ್ದಿರಬಹುದು, ಮೊಘಲರ ಕಾಲದ್ದಿರಬಹುದು, ಚೋಳರ ಕಾಲದ್ದಿರಬಹುದು, ಪಾಂಡ್ಯರ ಕಾಲದ್ದಿರಬಹುದು. ಹಾಗೆ ತುಂಬ ವಿಶೇಷವಾಗಿ ನಮ್ಮ ವಿಜಯನಗರ ಕಾಲದ ಅರಸರ ಕಾಲದ ನಾಣ್ಯಗಳನ್ನು ಕೂಡ ನಾವು ಈ ಒಂದು ಸೆಕ್ಷನಲ್ಲಿ ನೋಡಬಹುದು. ಇಂತಹ ಕಲೆಕ್ಷನ್ಗಳು ನಾವು ಎಲ್ಲ ಮ್ಯೂಸಿಯಂಗಳಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ. ಅಂತಹ ರೇರ್ ಕಲೆಕ್ಷನ್ಗಳು ಇವುಗಳೆಲ್ಲ.
ನೆಕ್ಸ್ಟ್ ನೋಡುವಂಥದ್ದು ಗಡಿಯಾರಕ್ಕೆ ಸಂಬಂಧಪಟ್ಟಂತಹ ಕಲೆಕ್ಷನ್ಗಳು. ಬೇರೆ ಬೇರೆ ದೇಶಗಳಿಂದ ತಂದಿರಿಸಿದಂತಹ ಗಡಿಯಾರಗಳು, ಸಣ್ಣ ಸಣ್ಣ ಗಡಿಯಾರಗಳಿಂದ ಹಿಡಿದು ತುಂಬ ದೊಡ್ಡ ಗಾತ್ರದ ಗಡಿಯಾರಗಳವರೆಗೆ ಇಲ್ಲಿನ ಕಲೆಕ್ಷನ್ ತುಂಬ ವಿಶಾಲವಾಗಿರುವಂಥದ್ದು. ತುಂಬ ಸುಂದರವಾದಂತಹ ಕಲಾಕೃತಿಯಲ್ಲಿ ಮೂಡಿಬಂದಂತಹ ಗಡಿಯಾರಗಳನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಸ್ನೇಹಿತರೆ, ಇದಾಗಿತ್ತು ನನ್ನ ಸೆಕೆಂಡ್ ಪಾರ್ಟ್ ಸಲಾರ್ ಜಂಗ್ ವಿಡಿಯೋದು. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.